ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಸಾಲೆ ಮೆಣಸಿನ್ಕಾಯಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 2 ಸ್ಪೂನಷ್ಟು ಹಸಿ ಜೀರಿಗೆ ತೊಗೊಂಡಿದ್ವಿ, 2 ಸ್ಪೂನಷ್ಟು ಇದು ಧನಿಯಾ, ಸ್ವಲ್ಪ ಪಿಂಕ್ ಕಲರ್ ಸಾಲ್ಟ್ ಸಿಗುತ್ತೆ ಅದು, 1-2-3 ಸ್ಪೂನಷ್ಟು ಕಾಯಿ ತುರಿ ಹಸಿ ಕಾಯ್ದು, ಮತ್ತು 3 ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು 5-6 ಹಸಿಮೆಣಸಿನ್ಕಾಯಿ. ಇದನ್ನು ಬ್ಯಾಡಗೆ ಮೆಣಸಿನ್ಕಾಯಿ ಅಂತಾರೆ, ಆಮೇಲೆ ಇದು ರುದ್ರಾಕ್ಷಿ ಮೆಣಸಿನ್ಕಾಯಿ ಕೂಡ ಅಂತಾರೆ. ಮತ್ತು ಒಂದು 4-5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ವಿ, ಹಸಿ ಎಣ್ಣೆ. ಫಸ್ಟಿಗೆ ಏನು ಮಾಡಬೇಕು ಅಂದರೆ ಜೀರಿಗೆ ಮತ್ತು ಧನಿಯಾನ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದೆಲ್ಲ ಹಾಕ್ಕೊಂಡು ಒಂದು ಸುತ್ತು ಮಾತ್ರ ಗ್ರೈಂಡ್ ಮಾಡ್ಕೊಬೇಕು. ಪಿಂಕ್ ಸಾಲ್ಟು, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ. ನೋಡಿ ಫ್ರೆಂಡ್ಸ್, ಇದು ಜೀರಿಗೆ ಧನಿಯಾ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಜೀರಿಗೆ ಧನಿಯಾನ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು. ಇದು ತರ್ತರಿಯಾಗಿ ಮಾಡ್ಕೊಳ್ಳಿ, ಇದು ಫುಲ್ಲು ಫೈನ್ ಪೌಡ್ರ್ ಏನು ಬೇಡ. ನೋಡಿ, ಈಗ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಅದರೊಳಗಡೆ ನಾವು ಆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ನೋಡಿ ಈ ಥರ ಈ ಮಿಕ್ಸೆಡ್ನ ಅದರಲ್ಲೋಗಿ ಫಿಲ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸೀಳ್ಕೊಂಡು ಈ ಥರ ಮಾಡ್ಕೊಬೇಕು. ನೋಡಿ, ಒಂದು ತೋರಿಸ್ತಾ ಇದ್ದೀನಿ, ಈ ಥರ ಇದನ್ನು ಶಾಲೋ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯ್ದಿದೆ. ಈಗ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಹಾಕ್ಕೊಂಡು. ಒಂದು ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿಟ್ಬಿಡಿ. ಬೇಕು ಫ್ರೆಂಡ್ಸ್ ಇದು. ಈಗ ನೋಡಿ ಕಾಯ್ದಿದೆ ಕೆಳಗಡೆಯನ್ನು, ಅದನ್ನು ಮತ್ತೆ ರಿವರ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, 2 ಸೈಡ್ ಈಗ ಕಾಯ್ದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಲಾಸ್ಟಲ್ಲಿ ಅದ್ರ ಮೇಲೆ ನಿಂಬೆ ರಸ ಹಾಕ್ಕೊಬೇಕು. ಇದು ಮಜ್ಜಿಗೆ ಅನ್ನಕ್ಕೆ ಮತ್ತು ತಿಳಿ ಸಾರು ಮಾಡಿದಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮಾಡ್ಬೋದು ಮಸಾಲೆ ಮೆಣಸಿನ್ಕಾಯಿ ಅಂತ. ಇದು ನೀವು ತಿಳಿ ಸಾರನ್ನು ಮತ್ತು ಮಜ್ಜಿಗೆಯನ್ನು ಇದಕ್ಕೆಲ್ಲ ನೆಂಚ್ಕೊಳ್ಳೋಕೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.